ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂತಾನ ಪ್ರಾಪ್ತಿಗೆ ಏನು ಮಾಡಬೇಕು, ಯಾವ ಕಾರಣದಿಂದ ಈ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಏನಾದರೂ ಗ್ರಹದ ದೋಷ ಇದೆಯಾ ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಸುಬಾನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳ್ತಾ ಇದ್ದೆ, ಸಂತಾನ ಪ್ರಾಪ್ತಿಗಾಗಿ ಏನ್ ಮಾಡಬೇಕು ಅನ್ನೋದಾಗಿ ತಿಳಿಸ್ತಾ ಹೋಗೋದಾದ್ರೆ ಗುರುಗಳೇ. ಸಂತಾನ ಪ್ರಾಪ್ತಿಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ. ಯಾಕಾಗಿ ಅಂತ ಕೇಳಿದ್ರೆ, ಮೊದಲನೇದಾಗಿ ಯಾವುದೇ ದೋಷಗಳಿತ್ತು ಜ್ಯೋತಿಷ್ಯದಲ್ಲಿ ಅಂತಾದ್ರೂ ಮೊದಲು ಸರಿಯಾಗಿರುವಂತ ಪರಿಹಾರ ಮಾರ್ಗವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಈಗ ಅಕ್ಕಪಕ್ಕದ ಮನೆಯವರು ಹೇಳಿದ್ರು, ನಿಮಗೆ ಸಂತಾನ ಆಗ್ಲಿಲ್ಲ ಅಂದ್ರೂ ಕೂಡಲೇ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ನಿಮಗೆ ಸಂತಾನ ಆಗ್ತದೆ, ಅಥವಾ ಸರ್ಪ ಸಂಸ್ಕಾರ ಮಾಡಿಸಿ ನಿಮಗೆ ಸಂತಾನ ಆಗ್ತದೆ ಅನ್ನುವಂಥದ್ದು ನಾವು ಬಹಳಷ್ಟು ಕಡೆ ಕೇಳಿದ್ದೇವೆ. ಆದ್ರೆ ಅದು ಯಾವುದೂ ಸಮೇತ ನಮಗೆ ಫಲವನ್ನು ಕೊಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಎರಡು ಆಯಾಮಗಳಿದ್ದಾವೆ. ಒಂದು, ಈ ಜಾತಕದಿಂದ ಉಂಟಾಗುವಂತಹ ತೊಂದರೆಗಳಿಂದ ವೈದ್ಯಕೀಯ ಚಿಕಿತ್ಸೆ ಅನ್ನುವಂಥದ್ದು ಸಮೇತ ಕೆಲವರಿಗೆ ಸರಿ ಆಗೋದಿಲ್ಲ. ಕೆಲವೊಂದು ಪೂಜೆ ಪುನಸ್ಕಾರಾದಿಗಳನ್ನ ಅಥವಾ ಆ ಜಾತಕದಲ್ಲಿರುವಂತಹ ಈ ದೈವಿಕವಾಗಿರ್ತಕ್ಕಂಥ ದೋಷಗಳನ್ನ ಪರಿಹಾರ ಮಾಡಿದ ನಂತರ ವೈದ್ಯಕೀಯ ಚಿಕಿತ್ಸೆ ಅನ್ನುವಂಥದ್ದು ಫಲಕಾರಿ ಆಗ್ತದೆ. ಯಾಕಂದ್ರೆ ಆ ಒಂದು ವ್ಯಕ್ತಿಗೆ ಸಂತಾನ ಆಗದಲೇ ಇರುವಷ್ಟು ದೋಷಗಳಿದೆ ಅಂತ ಹೇಳಿದಾಗ ಮೊದಲು ಆ ದೋಷವನ್ನ ನಾವು ಸರಿ ಮಾಡಿಕೊಳ್ಬೇಕು. ಇಲ್ಲ ಅಂತ ಆದ್ರೆ ಏನಾಗ್ತದೆ, ಮಗು ಸಹಿತವಾಗಿ ತಾಯಿಗೂ ಸಮೇತ ಸಮಸ್ಯೆಗಳು ಬರುವಂಥದ್ದು ಎಷ್ಟೋ ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಏನು ಅಂತ ಕೇಳಿದ್ರೆ, ತಾಯಿಯೊಟ್ಟಿಗೆ ಮಗುವು ಸಮೇತ ಮರಣ ಹೊಂದಿದಂಥದ್ದು, ಅಥವಾ ತಂದೆ ತಾಯಿ ಮಕ್ಕಳ ಅಷ್ಟು ಜನ ಮರಣ ಹೊಂದುವಂಥದ್ದು. ಇಲ್ಲಿ ಸಂತಾನದ ವಿಚಾರದಲ್ಲಿ ನಾವು ಯಾಕೆ ಆ ವಿಚಾರಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಅಂತ ಕೇಳಿದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂತಾನ ವಿಚಾರಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ನಾವು ಸಂತಾನ ವಿಚಾರಗಳನ್ನು ವಿಮರ್ಶೆ ಮಾಡ್ಬೇಕಂತಾದ್ರೆ ಮೊದಲು ನಾವು ನೋಡ್ಬೇಕಾಗಿರುವಂಥದ್ದು ಎಲ್ಲಿಂದ ಇದು ಸಮಸ್ಯೆ ಶುರು ಆಗಿದೆ ಅನ್ನುವಂಥದ್ದು. ಹಾಗಾದ್ರೆ ಯಾವೆಲ್ಲ ದೋಷಗಳಿಂದ ಸಂತಾನ ಅನ್ನುವಂಥದ್ದಕ್ಕೆ ಪ್ರತಿಬಂಧಕ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು ನೋಡೋದಾದ್ರೆ, ಈ ಪೂರ್ವ ಪುಣ್ಯ ಸ್ಥಾನ ಅನ್ನುವಂಥದ್ದನ್ನು ಒಂದು ಬಿಟ್ಟು ಈ ಸಂತಾನ ಸ್ಥಾನ ಅನ್ನುವಂಥದ್ದು ಏನು ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಾವು 12 ಮನೆಗಳಿಂದ 12 ರೀತಿಯಾಗಿರ್ತಕ್ಕಂಥ ದೋಷಗಳನ್ನ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದರಲ್ಲಿ ಸಂತಾನ ಭಾವದಲ್ಲಿ ನಮಗೇನಾದ್ರೂ ಈಗ ಪಾಪಗ್ರಹನಾಗಿ ರಾಹು ಇದ್ದ ಅಂತ ಆದ್ರೆ, ರಾಹು ಅಂತ ಹೇಳಿದ್ರೆ ರಾಹುವಿನಿಂದ ನಾವು ಚಿಂತನೆ ಮಾಡುವಂಥದ್ದು ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ದೋಷಗಳು. ಹಾಗೆ ರಾಹುವಿನ ಸ್ಥಿತಿಗತಿಗಳನ್ನು ನೋಡ್ಬೇಕಂತ ಹೇಳಿದ್ರೆ, ಅವನು ಯಾವ ರೇಖಾಣದಲ್ಲಿದ್ದಾನೆ ಅಂತ ಹೇಳಿದ್ರೆ, ಅಕ್ಷಾಂಶ ರೇಖಾಂಶ ಅನ್ನುವಂಥದ್ದನ್ನೆಲ್ಲ ನಾವು ಕೇಳಿರ್ತೇವೆ. ಆ ಯಾವ ಅಕ್ಷಾಂಶದಲ್ಲಿದ್ದಾನೆ, ರೇಖಾಂಶದಲ್ಲಿದ್ದಾನೆ, ಅವನ ಸ್ಥಿತಿ ಯಾವ ರೀತಿ ಉಂಟು, ಅಂದ್ರೆ ಇನ್ನು ಬರ್ತಿರುವಂತ ಸ್ಥಿತಿ ಇದೆಯೋ ಅಥವಾ ನಿರ್ಗಮ ಆಗ್ತಿರುವಂತ ಸ್ಥಿತಿಗತಿಗಳಿದೆಯೋ ಅನ್ನುವಂಥದ್ದನ್ನು ನೋಡಿಕೊಂಡು ಆಮೇಲೆ ಅದಕ್ಕೆ ಸೂಚಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಹೇಳಬೇಕು. ಕೇವಲ ಸರ್ಪ ಸಂಸ್ಕಾರಾದಿಗಳು ಅನ್ನುವಂಥದ್ದು ಸಂತಾನಕ್ಕೆ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಸರ್ಪನ ದೋಷಗಳಿತ್ತು ಅಂತ ಆದ್ರೇನೆ ಸಂತಾನಕ್ಕೆ ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ, ಒಂದು ಈ ನಾಗರ ಪಣಿಯನ್ನು ತೆಗೆದುಕೊಳ್ಳು ಅಂತಂದ್ರೆ ಹೇಳಿದ್ರೆ, ಬೆಳ್ಳಿಯ ನಾಗನನ್ನು ತೆಗೆದುಕೊಂಡು ಯಾರಿಗೆ ಸಂತಾನದ ಸಮಸ್ಯೆಗಳಿತ್ತೋ ಆ ದಂಪತಿಗಳ ದೇಹದ ಮೇಲಿರುವಂತ ಈ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಬಾಧೆಗಳನ್ನು ಆಕರ್ಷಣೆ ಮಾಡಿ ಅದನ್ನ ತೆಗೆದುಕೊಂಡು ಆಶ್ಲೇಷ ಬಲಿ ಪ್ರದಾನಗಳನ್ನ ಮಾಡಿ ಅದನ್ನ ಮೂಲ ಸುಬ್ರಹ್ಮಣ್ಯಕ್ಕೆ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು. ಅರ್ಥಾತ್ ದೇಹದಲ್ಲಿರುವಂತ ತೊಂದರೆಗಳನ್ನು ತೆಗೆದು ಸಾನ್ನಿಧ್ಯ ಭಾಗಕ್ಕೆ ಸಮರ್ಪಣೆ ಮಾಡುವಂಥದ್ದು. ಅದಾದ ನಂತರದಲ್ಲಿ ಆ ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಡಿದಂಥ ತೀರ್ಥ ಪ್ರಸಾದಾದಿಗಳನ್ನ ಸೇವನೆ ಮಾಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಪಿಶಂಗ ಮಂತ್ರ ಅನ್ನುವಂಥದ್ದು ಬರ್ತದೆ. ಕೆಲವೊಂದು ಈ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಈ ತುಪ್ಪಕ್ಕೆ ಪಿಶಂಗ ಮಂತ್ರಾದಿಗಳನ್ನು ಅಭಿಮಂತ್ರಣೆ ಮಾಡಿ ಅದನ್ನು ಇವರು ಪ್ರಾಶನ ಮಾಡೋದ್ರಿಂದನೂ ಆಗ್ತದೆ. ಅದಾದ ನಂತರದಲ್ಲಿ ಸರ್ಪನ ಮರಿಮೊಟ್ಟೆಗಳನ್ನು ನಾಶ ಮಾಡಿದಂಥದ್ದು ಅಥವಾ ಸರ್ಪನ ವಾಸ ಮಾಡುವಂಥ ಜಾಗವನ್ನು ನಾಶ ಮಾಡಿದಂಥದ್ದು. ಇನ್ನು ಕೆಲವರು ಸರ್ಪನ ವಿಷವನ್ನು ಸಂಗ್ರಹಣೆ ಮಾಡುವವರಿದ್ದಾರೆ. ಆ ವಿಷದಿಂದ ಏನಾದರೂ ಅವ್ರು ಏನು ಕೆಲಸವನ್ನಾದರೂ ಮಾಡ್ಬೋದು. ಆದರೆ ಒಂದು ವಸ್ತುವಿಗೆ ಅಥವಾ ಒಂದು ಪ್ರಾಣಿಗೆ ದೈವಿಕವಾಗಿರ್ತಕ್ಕಂಥ ಅಂಶ ಇದೆ ಅಂತ ಹೇಳಿದಾಗ ಅದನ್ನ ಹಿಂಸಿಸುವಂತ ಯಾವುದೇ ಕೆಲಸ ಮಾಡಿದ್ರು ಸಮೇತ ಆಗ ಆ ಒಂದು ಪ್ರಾಣಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ದೇವರು ಅನ್ನುವಂಥದ್ದು ಕೋಪಕ್ಕೆ ಹೋಗ್ತದೆ. ನಾ ಹಿಂದೆ ಎಲ್ಲ ಹೇಳಿದ್ದೆ, ಏನು ಸ್ತ್ರೀಯರನ್ನ ಲಕ್ಷ್ಮೀ ವಿಚಾರಗಳು ಬಂದಾಗ ನಾವು ಸ್ತ್ರೀಯರನ್ನು ಅದೇ ಲಕ್ಷ್ಮೀ ಸ್ವರೂಪ ಆದ್ರಿಂದ ಸ್ತ್ರೀಯರನ್ನು ನಾವು ಗೌರವವಾಗಿ ನೋಡಬೇಕು ಅನ್ನುವಂಥ ವಿಷಯ ಇಲ್ಲೂ ಸಮೇತ ಅದೇ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ಸರ್ಪನಿಗೆ ದೈವಿಕವಾಗಿರ್ತಕ್ಕಂಥ ಅಂಶ ಅನ್ನುವಂಥದ್ದು ನಾವು ಕೊಟ್ಟಾಗ ಆ ಸರ್ಪನನ್ನ
ವಧೆ ಮಾಡುವಂಥದ್ದು, ಹೊಡೆದಾಕುವಂಥದ್ದು, ಹಿಂಸಿಸುವಂಥದ್ದೆಲ್ಲ ಏನಾಗ್ತದೆ, ಆ ಪ್ರೀತಿ ಇರುವಂತಹ ದೇವತೆ ಯಾವುದಿದ್ದಾರೆ, ಈ ಅಭಿಮಾನಿ ದೇವತೆ ಅನ್ನುವಂಥದ್ದು ಯಾವುದಿದೆ, ಆ ದೇವರ ಶಾಪಕೋಪಕ್ಕೆ ನಾವು ಗುರಿ ಆಗ್ಲೇಬೇಕಾಗ್ತದೆ. ಈಗ ಹೇಗೆ ನವಿಲನ್ನೆಲ್ಲ ನಾವು ಇದ್ ಮಾಡಿದ್ವಿ ಅಂತ ಆದ್ರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ದೇಶಕ್ಕೆ ಸಂಬಂಧಿತವಾಗಿರುವಂತದ್ದು ಅಂತ ಹೇಳಿ. ನಾವು ಅಷ್ಟೇ ಒಂದು ಪ್ರಾಧಾನ್ಯತೆಯನ್ನ ಈ ಬೇರೆ ವಿಚಾರಗಳಲ್ಲೂ ನಾವು ನೋಡ್ಬೇಕಾಗ್ತದೆ. ಹಸುವನ್ನ ನಾವು ಗೋವು ಅಂತ ಹೇಳಿ ಗೋಸಾವಿತ್ರಿ ಅನ್ನುವಂಥದ್ದು ಪೂಜೆ ಮಾಡ್ತೇವೆ, ಅದಕ್ಕೂ ಅಷ್ಟೇ ಹೆಚ್ಚಿನ ಪ್ರಾಶಸ್ತ್ಯವನ್ನ ಪ್ರಾಮುಖ್ಯತೆಯನ್ನ ಕೊಡಬೇಕಾಗ್ತದೆ. ಯಾಕಾಗಿ ಅಂತ ಕೇಳಿದ್ರೆ, ನಾವು ಎಲ್ಲಿ ದೈವಿಕವಾಗಿರ್ತಕ್ಕಂಥ ಅಂಶ ಇದೆ ಅನ್ನುವಂಥದ್ದು ನಮ್ಮ ಪೂರ್ವಜರು ಹೇಳಿದ್ದಾರೋ ಅದ್ರ ಮೇಲೆ ನಮಗೂ ಗೊತ್ತಾಗಿರೋದು. ಇಲ್ಲಾಂದ್ರೆ ನಾವು ಹುಟ್ಟಿದ್ದಾಗ ಇದೆಲ್ಲ ದೈವಿಕ ಅಂಶ ಇರುವಂತದ್ದು ನಾವು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಎಲ್ಲಿಯ ತನಕ ದೈವಿಕ ಅಂಶ ಇರುವಂತಹ ಯಾವುದೇ ವಸ್ತುಗಳಾಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿಗಳಾಗಿರಬಹುದು, ಪಕ್ಷಿಗಳಾಗಿರಬಹುದು, ಎಲ್ಲಿ ಅದಕ್ಕೆ ಚ್ಯುತಿ ತರುವಂತ ಕೆಲಸಗಳಾಗ್ತದೆ ಅಥವಾ ಅದಕ್ಕೆ ನೋವಾಗುವಂತ ಕೆಲಸ ಆಗ್ತದೆ, ಅದರ ಅಭಿಮಾನಿ ದೇವತೆಯು ಕೂಡ ಅಷ್ಟೇ ಕೋಪ ಉಂಟಾಗ್ತದೆ. ಇದನ್ನೆಲ್ಲ ಯಾರು ಗಮನಿಸೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅದೆಲ್ಲ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಇವತ್ತಿಗೂ ಅದನ್ನು ನಂಬೇಕಾ ಅಂತ ಕೆಲವರು ಕೇಳ್ತಾರೆ. ಆದರೆ ಅನುಭವಿಸುವಂಥ ಸಂದರ್ಭದಲ್ಲಿ ಈ 1980-90 ಆಸುಪಾಸಿನಲ್ಲಿ ಜರ್ಮನ್ನಿನ ಒಬ್ಬ ವಿಜ್ಞಾನಿ ಅನ್ನುವಂಥವನು ಬರ್ತಾನಂತೆ ಎಲ್ಲಿಗೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನಾನು 7 ಹೆಡೆಯ ಸರ್ಪನನ್ನು ನೋಡಲೇಬೇಕು ಅಂತೇಳಿ. ನೋಡಿದಾಗ ಅಲ್ಲಿರುವಂತಹ ದೇವಸ್ಥಾನದ ಅಧಿಕಾರಿಗಳೆಲ್ಲ ಹೇಳ್ತಾರೆ, ಹಾಗೆಲ್ಲ ನೋಡ್ಲಿಕ್ಕಾಗಲ್ಲ, ನೋಡಿದ್ರ ಮೇಲೆ ನೀವು ಉಳಿಯೋದಿಲ್ಲ ಅಂತ ಹೇಳಿ. ಅದು ಪೇಪರ್ನಲ್ಲೆಲ್ಲ ಬಂದಿತ್ತೇನು, ಅವನು ಹುಚ್ಚನಾಗಿ ಹೋದ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ, ಉದ್ದೇಶಪೂರ್ವಕವಾಗಿ ನಾವು ಈ ದೇವತಾ ಅವಹೇಳನ ಅಂತ ಹೇಳ್ತೇವೆ. ನಾವು ಅದನ್ನು ಟೆಸ್ಟ್ ಮಾಡ್ಬೇಕಂತಾದ್ರೆ ಅದನ್ನು ಅವಹೇಳನ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾಗಿ ಸರ್ಪನ ದೋಷಗಳು ಎಲ್ಲಿ ತೊಂದರೆ ಕೊಡ್ತದೆ ಅಂತ ಕೇಳಿದ್ರೆ, ನಾವು ಯಾವುದೇ ದೇಶದಲ್ಲಿರ್ಬೋದು ಅಥವಾ ಯಾವುದೇ ಪ್ರಾಂತ್ಯದಲ್ಲಿರ್ಬೋದು, ಆ ಸರ್ಪನ ಪ್ರೀತಿ ಅರ್ಥ. ಕೆಲವರನ್ನ ನೀವು ತುಂಬಾ ಡೀಪ್ ಆಗಿ ಹೋಗಿ ಅಬ್ಸರ್ವ್ ಕೇಳಿದ್ರೆ ಹೇಳ್ತಾರೆ, ಇಲ್ಲ ನಂಗೆ ಸೌತ್ ಕೇಂದ್ರದ ಕಡೆ ಹೋದ್ರೆ ಸ್ವಲ್ಪ ಚರ್ಮ ಅಲರ್ಜಿ ಬರ್ತದೆ, ಅಥವಾ ಸಮುದ್ರ ತೀರಕ್ಕೆ ಹೋದ್ವಿ ಅಂತ ಆದ್ರೆ ನಮಗೆ ಕಣ್ಣಿಗೆ ಸಮಸ್ಯೆ ಆಗ್ತದೆ ಅಥವಾ ಅಲರ್ಜಿಗಳಾಗ್ತದೆ. ಯಾಕಾಗಿ ಅಂತ ಕೇಳಿದ್ರೆ, ಅದು ಪರಶುರಾಮ ಸೃಷ್ಟಿ, ಪರಶುರಾಮ ಸೃಷ್ಟಿ ಆದ್ರಿಂದ ಸಂತಾನದ ವಿಚಾರದಲ್ಲಿ ಅತೀ ಪ್ರಾಮುಖ್ಯತೆಯನ್ನು ಹೊಂದಿರುವಂತವನು ಸರ್ಪಾದಿ ಅಷ್ಟಕುಲ ನಾಗೇಂದ್ರ. ಹಾಗಾಗಿ ನೀವು ಸೌತ್ ಕೇಂದ್ರದ ಭಾಗಕ್ಕೆ ಹೋದ್ರೆ ಈ ಸಮಸ್ಯೆಗಳೆಲ್ಲ ಉಲ್ಬಣ ಆಗುವಂತ ಲಕ್ಷಣಗಳಿರ್ತದೆ. ಹಾಗಾಗಿ ಸಂತಾನದ ವಿಚಾರದಲ್ಲಿ ಆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡುವಂಥದ್ದು. ನಾವೆಲ್ಲರಿಗೂ ತುಪ್ಪ ತಿನ್ನಿ ಅಂತ ಹೇಳ್ತೇವೆ. ಈ ಪಿಶಂಗ ಮಂತ್ರ ಅನ್ನುವಂಥದ್ದು ನಾಗನ ಕುರಿತು ಇರುವಂತಹ ಮಂತ್ರಗಳು. ಆ ಮಂತ್ರಗಳನ್ನು ಅಭಿಮಂತ್ರಣ ಮಾಡಿ ತಗೊಳ್ಳುವಂಥದ್ದು ಸಮೇತ ವೈದ್ಯರು ಕೊಡುವಂಥ ಚಿಕಿತ್ಸೆಯೇ ನಮಗೂ ಆಗ್ತದೆ. ಈಗ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಸಂತಾನ ಆಗ್ಲಿಲ್ಲ ಅಂತ ಆದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಡೀ ದೇಹವನ್ನೊಮ್ಮೆ ಶುದ್ಧೀಕರಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಶುದ್ಧೀಕರಣ ಅಂತ ಹೇಳಿದ್ರೆ ಸರಿಯಾಗಿ ಬೊಜ್ಜು ಬರುವಂತ ವಸ್ತುಗಳನ್ನು ತಿನ್ನಿಸಿ ಅದನ್ನ ಹೊರಗಡೆ ಹೋಗುವಂತ ಕ್ರಿಯೆಗಳನ್ನೆಲ್ಲ ಮಾಡಿ ದೇಹವನ್ನ ಒಂದು ಸದೃಢವಾಗಿ ಮಾಡಿ ಇಡ್ತಾರೆ. ಅಂತ ಹೇಳಿದ್ರೆ ಸಂತಾನ ಧಾರಣೆ ಮಾಡಲಿಕ್ಕೆ ಆ ಒಂದು ವ್ಯಕ್ತಿಯ ದೇಹದಲ್ಲಿ ಎಷ್ಟೆಲ್ಲ ಪೌಷ್ಟಿಕಾಂಶಗಳು ಬೇಕೋ ಅದನ್ನ ತೆಗೆದುಕೊಂಡು ಮಾಡ್ತಾರೆ. ಆ ಚಿಕಿತ್ಸೆಗಳನ್ನು ಕೊಡಬೇಕು ಅಂತಿದೆ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಹೋಗುವುದಲ್ಲಿ ಈಗ ಒಂದು ಟ್ರೆಂಡ್ ಆಗಿ ಬಿಟ್ಟಿದೆ ಅಂತ, ಟೆಸ್ಟ್ ಬೇಬಿ ಆಗಿರಬಹುದು ಅಥವಾ ಇನ್ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ಆಗ್ಬೋದು, ಅದು ಯಾವುದೂ ಇಲ್ದಲೇನೆ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಹೇಳಿದ್ದಾರೆ, ನೀವು ಆರೋಗ್ಯಕರವಾಗಿರ್ತಕ್ಕಂಥ ಆಹಾರಗಳನ್ನು ತೆಗೆದುಕೊಂಡ್ರೆ ಅದೇ ನಿಮಗೆ ಉತ್ತಮವಾಗಿರ್ತಕ್ಕಂಥ ಔಷಧಿ ಅಂತ. ಆದ್ರೆ ನಮಗೀಗ ಉತ್ತಮವಾಗಿರುವಂಥ ಆರೋಗ್ಯದ ಸಂಬಂಧಿತವಾಗಿ ಆಹಾರಗಳೇ ಸಿಗ್ತಾ ಇಲ್ಲ, ಎಲ್ಲ ಕಲಬೆರಕೆನೇ ಸಿಗ್ತಾ ಇರೋದು. ಹಾಗಾಗಿ ಇಲ್ಲಿ ಸಮಸ್ಯೆಗಳನ್ನು ನಾವು ಚಿಂತನೆ ಮಾಡಲಿಕ್ಕಿಂತ ಮುಂಚಿತವಾಗಿ ಈ ಸಂತಾನದ ವಿಚಾರದಲ್ಲಿ ಸರ್ಪನಿಗೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಇನ್ನು ಪರಿಹಾರ ಮಾರ್ಗವನ್ನು ನಾವು ಚಿಂತನೆ ಮಾಡ್ತೇವೆ ಅನ್ನೋದಾದ್ರೆ, ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಹಾರ ಮಾರ್ಗಗಳನ್ನು ಹೇಳಿದ್ದಾರೆ. ಆ ಪರಿಹಾರಗಳನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಜಾತಕದಲ್ಲಿ ಯಾವ ದೋಷದ ಪ್ರಮಾಣ ಅನ್ನುವಂಥದ್ದಿದೆಯೋ ಅದಕ್ಕೆ ಸಮ ಹೊಂದುವಂಥ ಔಷಧವನ್ನು ನಾವು ಮಾಡಬೇಕು. ಇದರಲ್ಲೇ ಇನ್ನೊಂದು ಸಂತಾನ ಗೋಪಾಲಕೃಷ್ಣ ಅನ್ನುವಂಥದ್ದಿದೆ. ಒಂದು ಸಣ್ಣ ಬೆಳ್ಳಿಯ ಕೃಷ್ಣನನ್ನು ತೆಗೆದುಕೊಂಡು ಅವನನ್ನ ಬೆಣ್ಣೆಯ ಮೇಲಿಟ್ಟು, ಆ ಬೆಣ್ಣೆಯ ಮೇಲಿಟ್ಟು ಕೃಷ್ಣದ ವಿಗ್ರಹವನ್ನ ಬೆಣ್ಣೆಯ ಮೇಲಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ, ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಅದನ್ನ ಸಂತಾನ ಗೋಪಾಲಕೃಷ್ಣ ಹೋಮಾದಿಗಳ
ಕ್ರಿಯೆಗಳನ್ನೆಲ್ಲ ಮಾಡಿ ಸಂಪಾತಾಜ್ಯವನ್ನ ಹಾಗೆ ದೇಹದ ಮೇಲಿರುವಂತಹ ಬಾಧೆಗಳನ್ನೆಲ್ಲ ಅದರ ಮೇಲೆ ಸಂಯೋಜನೆ ಮಾಡಿ ಅದನ್ನು ಒಂದು ಸಂತಾನ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂತ ವಿಧಿಗಳನ್ನು ಹೇಳಿದ್ದಾರೆ. ಆಗೇನು ಅಂತ ಕೇಳಿದ್ರೆ ದೇಹದಲ್ಲಿರುವಂತ ಬಾಧೆಗಳನ್ನು ಹೋಗ್ಲಿಕ್ಕಾಗಾದ್ರೆ ಇದು ಸಮೇತ ಒಂದು ಫಲಕಾರಿ ಆಗ್ತದೆ. ಯಾಕೆ ಎರಡು ವಿಷಯಗಳನ್ನು ಹೇಳಿದ್ದು? ಆಗ್ಲೇ ಗುರುಗಳು ಹೇಳಿದ್ರು, ಸರ್ಪನನ್ನು ತೆಗೆದುಕೊಂಡೋಗಿ ಬೆಳ್ಳಿ ನಾಗನನ್ನು ತಗೊಂಡೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೊಡಿ ಅಂದ್ರು. ಈಗ ನೋಡಿದ್ರೆ ಈ ಬೆಳ್ಳಿ ಕೃಷ್ಣನ ತಗೊಂಡೋಗಿ ಗೋಪಾಲಕೃಷ್ಣ ಕೊಡಿ ಅಂತ ಹೇಳ್ತಾರೆ. ಯಾವ್ದನ್ನು ಮಾಡ್ಬೇಕಾಗಾದ್ರೆ ಅಲ್ಲಿ ಯಾವ ದೋಷ ಅನ್ನುವಂಥದ್ದು ಸಂತಾನಕ್ಕೆ ಪ್ರತಿಬಂಧಕವಾಗಿದೆಯೋ ಅದಕ್ಕೆ ನಾವು ಔಷಧವನ್ನು ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ಪೆಟ್ಟಾಗಿದೆಯೋ ಅಲ್ಲಿ ಔಷಧವನ್ನು ಮಾಡುವಂಥದ್ದು ಮಾಡ್ಬೇಕು. ಆಗ ಸಂತಾನಕ್ಕಿರುವಂತ ಪ್ರತಿಬಂಧಕ ದೋಷಗಳ ದೂರ ಆಗ್ತದೆ. ಮತ್ತೆ ಸಂತಾನಕ್ಕೆ ಕಾಲ ಅನ್ನುವಂಥದ್ದು ಇದೆ ಅಂತ ಹೇಳಿದ್ರೆ ಮದುವೆ ಆಗಿ ಕೆಲವರಿಗೆ 10-12 ವರ್ಷಗಳ ಕಾಲ ಸಂತಾನವೇ ಆಗೋದಿಲ್ಲ, ಅಥವಾ ಇನ್ನು ಕೆಲವರು ಅಲ್ಲಿ ತನಕನೂ ಪ್ಲಾನ್ ಮಾಡ್ಕೊಂಡಿರ್ತಾರೆ ನಮಗೆ ಇಷ್ಟು ವರ್ಷಗಳ ಕಾಲ ಸಂತಾನ ಬೇಡ ಅನ್ನುವಂಥದ್ದು. ಎರಡೂ ದೃಷ್ಟಿಕೋನದಲ್ಲಿ ನೋಡೋದಾದ್ರೂ ಸಮೇತ ಅದಕ್ಕೆ ನಾವು ಜಾತಕ ವಿಮರ್ಶೆಯನ್ನೇ ಮಾಡುವಂಥದ್ದು. ಅದಕ್ಕೆ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ದುರತಃ ಅಂತ ಹೇಳಿ ಒಂದು ವಾಕ್ಯವನ್ನು ಹೇಳಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ದುರತಃ ಅಂತ ಹೇಳಿದ್ರೆ ಬಹಳ ವಿಳಂಬವಾಗಿ ಸಂತಾನ ಆಗುವಂಥದ್ದು. ಓಕೆ, ಗುರುಗಳೇ ಹೇಳ್ತಾ ಇದ್ರಿ ಸಾಕಷ್ಟು ಜನಕ್ಕೆ ಸಂತಾನ ಪ್ರಾಪ್ತಿ ಭಾಗ್ಯವೇ ಒಲಿಯುವುದಿಲ್ಲ, ಇನ್ನು ಕೆಲವರಿಗೆ ಮಕ್ಕಳಾದ್ರೂ ಕೂಡ ಹೆಣ್ಣು ಮಕ್ಕಳು ಅನ್ನುವಂಥ ಒಂದು ಕೀಳರಿಮೆ ಇರುತ್ತೆ. ಅದರಿಂದ ಹೊರಗೆ ಬರುವಂಥದ್ದು ಹೇಗೆ ಅಂತ ಹೇಳಿ, ಅಥವಾ ಆಲೋಚನೆಯನ್ನು ಸರಿಪಡಿಸೋದು ಹೇಗೆ ಗುರುಗಳೇ? ಈಗ ಹೆಣ್ಣು ಮಗು ಅನ್ನುವಂಥದ್ದು ನಮಗಾದ್ರೂ ಕೂಡಲೇ ನಮಗದು ಬೇಡ ಅನ್ನುವಂಥದ್ದು ಅಥವಾ ಗಂಡು ಮಗುವಿಯ ಅಪೇಕ್ಷೆಯೇ ಇರುವಂಥದ್ದು ಇದೆಲ್ಲವೂ ಸಮೇತ ಏನು ಅಂತ ಕೇಳಿದ್ರೆ ನಾವು ಅಪೇಕ್ಷೆ ಪಡುವುದಷ್ಟೇ. ಆದರೆ ಆ ಚಿಂತನೆಗಳಿರುವಂಥದ್ದು ಭಗವಂತನ ಕೈಲಿ. ನಾನು ಆಗ್ಲೇ ಹೇಳಿದೆ, ಗಂಡು ಸಂತಾನ ಬೇಕಾದವ್ರು ಇದನ್ನ ಮಾಡ್ಬೋದು, ಹೆಣ್ಣು ಸಂತಾನ ಬೇಕಾದವ್ರು ಇದನ್ನ ಮಾಡ್ಬೋದು ಅಂತ. ನಾವೇನು ಅಂತ ಕೇಳಿದ್ರೆ ಕೇವಲ ಪ್ರಾರ್ಥನೆ ಮಾಡ್ಬೋದು ದೇವರಲ್ಲಿ, ನಮಗೆ ಈ ಅಪೇಕ್ಷೆ ಉಂಟು ಅಂತ ಹೇಳಿ. ಆದರೆ ಅದರ ನಿಶ್ಚಯ ಆಗುವಂಥದ್ದು ಭಗವಂತನೇ ನಿಶ್ಚಯ ಮಾಡುವಂಥದ್ದು. ಅದಕ್ಕೆ ಎಲ್ಲದನ್ನು ಪ್ರಯೋಗಗಳನ್ನು ಎಲ್ಲವನ್ನೂ ಹೇಳಿದ್ದಾನೆ. ಮಾಂತ್ರಿಕ ವಿಧಿಯಲ್ಲೂ ಹೇಳಿದ್ದಾನೆ ಅಥವಾ ಸಾತ್ವಿಕ ವಿಧಿಯಲ್ಲೂ ಹೇಳಿದ್ದಾನೆ. ಆದರೆ ಮೇಲೊಂದು ಕಂಟ್ರೋಲ್ ಸ್ವಿಚ್, ಸಪ್ತಮಂ ದೈವ ಚಿಂತನಂ ಅಂತ ಹೇಳಿದ್ರೆ ನಾವು ಕೇವಲ ಕರ್ಮವನ್ನು ಮಾಡಬೇಕು. ಫಲಾಫಲ ಕೊಡುವಂತ ಯೋಗ ಯೋಗ್ಯತೆಗಳಿರೋದು ಭಗವಂತನಿಗೆ ಮಾತ್ರ. ಹಾಗಾಗಿ ಈ ಹೆಣ್ಣು ಮಕ್ಕಳ ಕೀಳರಿಮೆ ಅನ್ನುವಂಥದ್ದು ಈಗಿನ ಕಾಲದಲ್ಲ, ಅನಾದಿ ಕಾಲದಿಂದ ಬಂದಂಥದ್ದು. ಅದೇನು ಅಂತ ಕೇಳಿದ್ರೆ ಮನುಷ್ಯನ ಮಾಯೆ ಅಂತ ಹೇಳ್ಬೋದು. ನಮಗಿದೇ ಆಗ್ತದೆ ಅಥವಾ ನಮಗಿದೇ ಬೇಕು ಅಂತ ಹೇಳಿದಂಥದ್ದು ಎಲ್ಲೋ ಆ ರೀತಿ ಆಗಿರುವಂಥದ್ದು ನಾವು ಚಿಂತನೆಗಳನ್ನು ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಯಾವುದರ ಮೂಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲದಕ್ಕೂ ಮೂಲ ಯಾವುದು ಅಂತ ಹೇಳಿದ್ರೆ ಭಗವಂತನೇ. ಯಾಕೆ ಅಂತ ಕೇಳಿದ್ರೆ ನೋಡಿ, ಅಡಿಕೆ ಬೆಳೆಯುವಂಥವ್ರು ಈ ಅಡಿಕೆಯನ್ನು ನಾನು ಬೆಳೆದೆ ಅಂತಾರೆ. ಆದ್ರೆ ಕಂಡು ಹಿಡಿದವ್ರೊಬ್ರು ಬೇಕಲ್ಲ. ಇದನ್ನು ಪ್ರಪ್ರಥಮ ಬಾರಿಗೆ ಒಬ್ರು ಅಡಿಕೆಯನ್ನು ಕಂಡು ಹಿಡಿದವರು ಅಂತ ಎಲ್ಲೋ ಒಂದು ನಾವು ಗೂಗಲ್ ಮಾಡಿದ್ರೆ ಸಿಗ್ಬೋದು. ಹಾಗಾದ್ರೆ ಅವನಕ್ಕಿಂತ ಮುಂಚೆ ಇರ್ಲಿಲ್ವಾ? ಅದು ಇತ್ತು, ಇವನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಆ ಸೃಷ್ಟಿ ಮೂಲ ಯಾವುದು? ಅದು ಭಗವಂತ. ಮೊದಲನೇ ಬೀಜ ಅನ್ನುವಂಥದ್ದೆಲ್ಲಾದ್ರೂ ಬರ್ಬೇಕಲ್ಲ, ಅದು ಅಲ್ಲಿಂದ ಮತ್ತೆ ಅದರದ್ದು ಕಂಟಿನ್ಯೂ ಆಯ್ತಾ ಅಂತ ಹೇಳಿ ಇದೆಲ್ಲ ಮಾಯೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು. ಹಾಗೆ ಇನ್ನು ಕೆಲವೊಂದು ನೀವು ಚಿಂತನೆಯನ್ನು ಮಾಡ್ಬೋದು. ಏನು, ನದಿ ಹರಿಯುವಂತ ಸಂದರ್ಭಗಳು. ಇಲ್ಲಿಂದ ನದಿ ಹರಿಯುವಂಥದ್ದು ಶಿವಮೊಗ್ಗ ತನಕ ಹರಿತು ಅಂತ ಆದ್ರೆ ಭಟ್ರೆ ಹಾಗಾದ್ರೆ ಎಲ್ಲೂ ಅಪ್ಪೆ ಬರೋದಿಲ್ವಾ, ಡೌನೇ ಬರೋದಿಲ್ವಾ? ಹಾಗಾದ್ರೆ ನದಿ ಹರಿಯುವಂಥದ್ದು ಹೇಗೆ ಹರಿತದೆ? ಇವೆಲ್ಲವೂ ಸಮೇತ ಮಾಯೆಗೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು. ನೀವು ಸೈಂಟಿಫಿಕ್ ಆಗಿ ನೋಡ್ತೀರಿ ಅಂತ ಆದ್ರೆ ಹೇಗೆ ನದಿ ಹರಿತದೆ ಅಂತ ಕೇಳಿದ್ರೆ ಭೂಮಿ ತಿರುಗುವಂತ ಸ್ಪೀಡಿಗೆ ಸರಿಯಾಗಿ ನದಿ ಹರಿತದಂತೆ. ಹಾಗೆ ಈ ಸಂತಾನದ ವಿಚಾರದಲ್ಲೂ ಸಮೇತ ಅವನಿಂದ ಪ್ರಾಯಶ್ಚಿತ ಆಗದಲೆ ಸಂತಾನ ಅನ್ನುವಂಥದ್ದು ಭಗವಂತ ಕೊಡೋದಿಲ್ಲ. ಇನ್ನು ಮುಂದೆ ಹೋಗ್ತಾ ಏನಾಗ್ಬೋದು ಅನ್ನುವಂಥ ಚಿಂತನೆ ಇವತ್ತಿನ ಕಾಲಘಟ್ಟಕ್ಕೆ ಅಥವಾ ಇವತ್ತಿನ ಒಂದು ದಿನಾಂಕದ ಪ್ರಕಾರವಾಗಿ ನೋಡ್ತಾ ಹೋಗ್ತಾ ಏನಾಗ್ತದೆ ಅಂತ ಕೇಳಿದ್ರೆ, ಈಗ ಆಲ್ರೆಡಿ ನಾರ್ಮಲ್ಲಿಗೆ ಬಿಟ್ಟು ನಾವು ಸಿಸೇರಿಯನ್ಗೆ ಬಂದಿದ್ದೇವೆ ಆಲ್ರೆಡಿ. ಇನ್ನು ಮುಂದೆ ಹೋಗ್ತಾ ಏನಾಗ್ತದೆ ಅಂತ ಕೇಳಿದ್ರೆ ಆರೋಗ್ಯಕರವಾಗಿರ್ತಕ್ಕಂತಹ ಸಂತಾನವನ್ನ ಹೆರುವಂಥದ್ದು ಸಮೇತ ಕಷ್ಟ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಮಗುವಿಗೆ ಪೂರ ಏನಾಗ್ತದೆ ಅಂತ ಕೇಳಿದ್ರೆ ಸಣ್ಣ ವಯಸ್ಸಿನಿಂದನೇ ರೋಗ ಪ್ರಾಪ್ತಿ ಆಗುವಂತ ಎಲ್ಲದನ್ನು ನಾವೀಗ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಪ್ರೆಗ್ನೆಂಟ್ ಆದವ್ರು ವಾಕಿಂಗ್ ಮಾಡೋದಿಲ್ಲ ಈಗಿನ ಕಾಲಘಟ್ಟದಲ್ಲಿ, ಕುತ್ಕೊಂಡ್ರಂದ್ರೆ ಮುಗೀತು. ಆಗ ಏನಾಗ್ತದೆ ಅಂತ ಕೇಳಿದ್ರೆ ಮಗುವಿನ ಆರೋಗ್ಯ ಸ್ಥಿತಿ ಅನ್ನುವಂಥದ್ದು ಬದಲಾವಣೆ ಏರುಪೇರು ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಆ ಸಂದರ್ಭಕ್ಕೆ ಇನ್ನು ಮುಂದಿನ ಒಂದು ಸ್ವಲ್ಪ ವರ್ಷಗಳ ನಂತರ ಗುರುವಿನ ಸ್ಥಿತಿಯೂ ಅದೇ ರೀತಿ ಇರ್ತದೆ. ದೇಹ ಅನ್ನುವಂಥದ್ದು ಗಾತ್ರ ಹೆಚ್ಚಾಗುವಂಥದ್ದು, ಅಥವಾ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಈ ದೊಡ್ಡ ಮಕ್ಕಳ ಪ್ರವೃತ್ತಿ ಬರುವಂತ ರೀತಿಯಲ್ಲಿ ಇರುವಂತದ್ದಾಗಿರಬಹುದು. ಇವೆಲ್ಲವೂ ಬದಲಾವಣೆಗಳು ನೈಸರ್ಗಿಕವಾಗಿರ್ತಕ್ಕಂಥ ಜೀವನದಲ್ಲಿ ಆಗ್ತಾ ಹೋಗ್ತದೆ. ಹಾಗಾಗಿ ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ಈ ಪಿತೃಕಾಟಗಳಿಂದನೂ ಸಂತಾನಕ್ಕೆ ತೊಂದರೆ ಇರ್ತದೆ. ಹೇಗೆ ಅಂತ ಕೇಳಿದ್ರೆ, ನಮ್ಮ ಹಿರಿಯರು ಯಾರಾದ್ರೂ ಮರಣ ಹೊಂದಿದಂಥದ್ದು ಅಥವಾ ಈ
ಹಿರಿಯರು ಮರಣ ಹೊಂದಿ ಆ ಪಿತೃಶಾಪದಿಂದ ವಂಶ, ಯಾಕಂದ್ರೆ ಎಲ್ಲರೂ ಕೇಳುವುದೇನು ಅಂತ ಕೇಳಿದ್ರೆ ನಮ್ಮ ವಂಶ ಅಭಿವೃದ್ಧಿ ಆಗ್ಲಿ ಅಂತಾನೆ ಭಗವಂತನ ಹತ್ರ ಕೇಳೋದು. ಈ ಭಗವಂತನ ಶಾಪಕೋಪಗಳಿದ್ರೂ ಸಮೇತ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಹಿರಿಯರ ಆರಾಧನೆ ಮಾಡ್ಕೊಂಡು ಬಂದಂತ ಲೈನ್ ಏನಿದೆ ಅದರಲ್ಲಿ ಇವ್ರು ಸೇರ್ಕೊಳ್ಬೇಕು. ಇವ್ರು ಯಾವ್ದು ಆ ಹಿರಿಯರು ಕುಲದೇವತೆ ಅಂತ ಆರಾಧನೆ ಮಾಡಿದ್ದನ್ನು ಬಿಟ್ಟು ಇವ್ರು ಬೇರೆ ಎಲ್ಲ ಮಾಡ್ತಾ ಹೋಯ್ತಂತಾದ್ರೆ ಆ ಕುಲದೇವತಾ ಕೋಪದಿಂದನೂ ಸಂತಾನ ಹಾನಿ ಆಗುವಂತ ಲಕ್ಷಣಗಳಿರ್ತದೆ. ಹಾಗಾಗಿ ಒಂದೇ ದೃಷ್ಟಿಕೋನದಿಂದ ಸಂತಾನ ಹಾನಿಗೆ ನಾವೇನೆಲ್ಲ ಮಾಡ್ಬೇಕನ್ನುವಂಥ ಚಿಂತನೆಗಳನ್ನು ಅದನ್ನ ವಿಮರ್ಶೆ ಕೊಡುವಂಥದ್ದು ಕಷ್ಟ ಸಾಧ್ಯವಾಗಿರುವಂಥದ್ದು. ಬೇರೆ ಬೇರೆಯವರಿಗೆ ಅವರದ್ದೇ ಆಗಿರ್ತಕ್ಕಂಥ ದೋಷಗಳಿಗೆ ಯಾವ ಪರಿಹಾರವನ್ನು ಮಾಡಬೇಕೋ ಮಾಡಬೇಕಾಗ್ತದೆ. ಇನ್ನೊಂದು ಹೆಣ್ಣು ಸಂತತಿ ಅನ್ನುವಂಥದ್ದು ಎಲ್ಲರಲ್ಲೂ ಸಮೇತ ಸದ್ಯದ ಪರಿಸ್ಥಿತಿಗೆ ಪುಣ್ಯಕ್ಕೆ ಸರ್ಕಾರ ಒಂದು ಬ್ಯಾನ್ ಮಾಡಿದೆ. ಏನು ಅಂತ ಕೇಳಿದ್ರೆ ಹೊಟ್ಟೆಯಲ್ಲಿರುವಂತ ಸಂದರ್ಭದಲ್ಲಿ ಯಾವ ಗಂಡು ಹೆಣ್ಣು ಅನ್ನುವಂಥದ್ದು ಗೊತ್ತಾಗಬಾರ್ದು ಅನ್ನುವಂಥದ್ದು ಇದು ಮಾಡಿದ್ದಾರೆ. ಇಲ್ಲ ಅಂತಾದ್ರೆ ಎಲ್ಲರೂ ಸಮೇತ ಅದನ್ನೇ ಮಾಡ್ತಾ ಇದ್ರು. ಅದಕ್ಕೆ ಹೇಳುವಂಥದ್ದು ಏನೇ ಆದ್ರೂ ಸಮೇತ ಧರ್ಮ ಉಳಿಸುವಂತ ವಿಚಾರಗಳು ಬಂದಾಗ ಕೆಲವೊಂದು ಬದಲಾವಣೆ ಆಗಿದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಧರ್ಮ ಉಳಿಸ್ಲಿಕ್ಕೆ ಅಂತ ಹೇಳಿ ನಾವು ಅದಕ್ಕೆ ಏನ್ ಮಾಡ್ಬೇಕು, ಆಚರಣೆಗಳನ್ನು ಹೆಚ್ಚು ಮಾಡ್ಬೇಕು. ಆಚರಣೆ ಮಾಡುವಂಥದ್ದು ಧರ್ಮ ಉಳಿಸುವಂಥದ್ದು ಬೇಡ. ನಾವು ನೀವು ಧರ್ಮ ಉಳಿಸ್ಲಿಕ್ಕೆ ಯಾರು ಅಲ್ಲ. ಯಾಕಂದ್ರೆ ಧರ್ಮ ಅಂತ ಹೇಳಿದ್ರೆ ದೇವರು ಅಂತ ಹೇಳಿ, ದೇವರನ್ನು ಉಳಿಸುವಂಥದ್ದು ದೊಡ್ಡವ್ರು ನಾವಲ್ಲ. ನಾವೇನು ನಮ್ಮ ಆಚರಣೆಗಳನ್ನು ಬಿಡಬಾರ್ದು, ಆಚರಣೆಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ಬೇಕು. ಯಾವಾಗ ನಾವು ಆಚರಣೆಗಳನ್ನ ಅನಾದಿ ಕಾಲದ್ದೆಲ್ಲ ಆಚರಣೆಗಳನ್ನು ನಾವು ಬಿಡೋದಿಲ್ಲ, ಅಷ್ಟೇ ರೀತಿಯಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ನಮ್ಮಲ್ಲಿ ಬರ್ತದೆ. ಯಾಕೆ ಅಂತ ಕೇಳಿದ್ರೆ ಸುಮಾರಷ್ಟು ಜನ ಆ ಮಂತ್ರಗಳನ್ನು ಹೇಳಿರ್ತಾರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾರಿಗೂ ಅರ್ಥನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವಾಗ ಈ ದೇಶದಲ್ಲಿ ಅನಾಚಾರಗಳು ಅಪಚಾರಗಳು ಅಥವಾ ದುಷ್ಕೀರ್ತಿಗಳು ಪ್ರಾರಂಭವಾಗ್ತದೆಯೋ ಆಗ ಬೇರೆ ಬೇರೆ ರೀತಿಯಾಗಿ ಭಗವಂತ ಅವತಾರ ತಾಳ್ತಾನೆ ಅಂತ. ಅದು ಧರ್ಮವನ್ನು ನೋಡ್ಕೊಳ್ಲಿಕ್ಕೆ ಭಗವಂತ ಇದ್ದಾನೆ. ಆದ್ರೆ ನಮಗೆ ಹೇಳಿರುವಂಥದ್ದೇನು, ಆಚರಣೆ ಮಾಡಿ ಅಂತ ಹೇಳಿ. ಹಾಗಾಗಿ ಈ ಸಂತಾನ ಸಮಸ್ಯೆಗಳೆಲ್ಲ ಬರುವಂಥದ್ದೇ ಯಾಕೆ ಬರುವಂಥದ್ದು ಅಂತ ಕೇಳಿದ್ರೆ ನಮ್ಮ ಮನೆಗಳಲ್ಲಿ ಮಾಡಿಕೊಂಡು ಬಂದಂತ ಆಚರಣೆಗಳನ್ನು ನಾವು ತ್ಯಜಿಸಿದಾಗ ಅಥವಾ ಅವುಗಳನ್ನ ಬಿಟ್ಟಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದರ ಪ್ರತಿಬಂಧಕ ದೋಷಗಳು ಯಾವ ಭಾವ ಇರ್ತದೆಯೋ, ಯಾವ ಬಾಧಾಸ್ಥಾನದಲ್ಲಿ ಇರ್ತದೆಯೋ ಅದಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳನ್ನ ಭಗವಂತ ತೋರಿಸ್ತಾ ಹೋಗ್ತಾನೆ. ಅಥವಾ ಈ ಪುತ್ರ ಶೋಕ ನಿರಂತರಂ ಅನ್ನುವಂಥದ್ದು ಅತಿಯಾಗಿರ್ತಕ್ಕಂಥ ಅಧರ್ಮ ಕೆಲಸಗಳನ್ನೇ ಮಾಡಿದ್ದು ಹೌದು ಅಂತಾಯ್ತು ಅಂತಾದ್ರೆ ಅಂತಹ ಈ ತಂದೆಯ ಜಾತಕದಲ್ಲಿ ಪುತ್ರ ಮರಣ ಆಗುವಂತ ಯೋಗಗಳಿತ್ತು ಅಂತ ಆದ್ರೆ ಆಗೇನಾಗ್ತದೆ ಅಂತ ಕೇಳಿದ್ರೆ ಈ ಪುತ್ರ ಶೋಕ ನಿರಂತರಂ ಅಂತ ಹೇಳಿದ್ರೆ ಮಕ್ಕಳು ಪರಿಪರಿಯಾಗಿ ಹಿಂಸೆ ಅನುಭವಿಸೋದನ್ನ ನೋಡಿ ತಂದೆ ತಾಯಿಯರು ಕೊರಗಬೇಕಂತ ಆ ರೀತಿಯೂ ಆಗುವಂತ ಯೋಗಗಳಿರ್ತದೆ. ಸಂತಾನ ಅಂತ ಹೇಳಿದ್ರೆ ಆಗ್ಲಿಕ್ಕೆ ಮಾತ್ರ ತೊಂದರೆ ಅಲ್ಲ, ಆದ್ರ ಮೇಲೂ ಸಮೇತ ಮಕ್ಕಳಿಂದ ಸ್ವಲ್ಪ ದುಃಖ ಆಗುವಂತ ಯೋಗಗಳನ್ನು ತಂದೊಡ್ಡುವಂತ ವಿಚಾರಗಳಿರ್ತದೆ. ಹಾಗಾಗಿ ಅಂತ ಹೇಳೋದು ವರ್ಷಕ್ಕೊಮ್ಮೆ ಆದ್ರೂ ನಮ್ಮ ಜಾತಕಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ. ಈಗ 1 ವರ್ಷ 2 ವರ್ಷ ಆದ್ರೂ ಕೂಡಲೇ ನಾವು ಬಟ್ಟೆಗಳನ್ನೆಲ್ಲ ನೋಡ್ತೇವೆ, ಇದು ಆಗ್ತದ ಇದು ಆಗುದಿಲ್ವಾ ಅಂತ ಹೇಳಿ. ಹಾಗೆಯೇ ನಮ್ಮ ಜಾತಕವನ್ನು ನೋಡ್ಕೊಳ್ಬೇಕು. ಯಾಕಂದ್ರೆ ಇನ್ನು ಮುಂದಿನ 1 ವರ್ಷ ತನಕ ಯಾವ್ದಾದ್ರು ಸಂಧಿಗ್ರಹಗಳು ಬರ್ತದೆಯಾ ಅಥವಾ ಯಾವ್ದಾದ್ರು ಪಾಪಗ್ರಹಗಳ ದೃಷ್ಟಿ ಶುರು ಆಗ್ತದೆಯಾ, ಅದಕ್ಕೆ ನಾವು ಯಾವ ದೇವತಾರಾಧನೆಯನ್ನು ಮಾಡ್ಬೇಕು, ಇವೆಲ್ಲವನ್ನ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಸಂತಾನ ಅಂತಲ್ಲ, ನಾವು ಸಾಯುವ ತನಕನೂ ಸಮೇತ ನಮಗೆ ಬೇಕಾಗಿರುವಂತ ಎಲ್ಲ ಯೋಗ ಯೋಗ್ಯತೆಗಳನ್ನ ಆ ಭಗವಂತ ತಂದು ಕೊಡ್ತಾನೆ ಅನ್ನುವಂತ ವಿಷಯಗಳು. ಓಕೆ, ಗುರುಗಳೇ ತಿಳಿಸ್ಕೊಡ್ತಾ ಇದ್ರೆ ಸಾಕಷ್ಟು ಜನಕ್ಕೆ ಮಕ್ಕಳಿಲ್ಲ ಅನ್ನುವಂತಹ ಕೊರಗಿನಲ್ಲಿ ಆರಂಭದಲ್ಲಿ ಇರ್ತಾರೆ. ಅದಾದ ನಂತರದಲ್ಲಿ ಮಕ್ಕಳೇನೋ ಆಗತ್ತೆ, ಆದ್ರೆ ಈ ವಿಶೇಷ ಚೇತನರು ಅಂಗವಿಕಲ ಮಕ್ಕಳು ಹುಟ್ಟೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಅಂತ ಹೇಳಿ? ಖಂಡಿತವಾಗ್ಲೂ ಇದೆ. ತುಂಬಾ ಒಳ್ಳೆಯ ಪ್ರಶ್ನೆ. ಇದೇನು ಅಂತ ಕೇಳಿದ್ರೆ ನೋಡಿ, ಅಂಗವೈಕಲ್ಯ ಅನ್ನುವಂಥದ್ದು ಯಾಕಾಗಿ ಬರುವಂಥದ್ದು ಅಂತ ಕೇಳಿದ್ರೆ ತಂದೆ ತಾಯಿಯರು ಮಾಡಿದಂಥ ಇದರಲ್ಲಿ ಮೊದಲನೇ ಅಂಗವೈಕಲ್ಯ ಇರುವಂತ ಮಕ್ಕಳು ಹುಟ್ಟಲಿಕ್ಕೆ ಕಾರಣವೇ ಈ ಬ್ರಹ್ಮಶಾಪ ಅಂತ ಹೇಳಿದ್ರೆ ಬ್ರಾಹ್ಮಣ ಶಾಪಂಚ ಅಂತ ಹೇಳಿದ್ರೆ ಬ್ರಾಹ್ಮಣ ಶಾಪದಿಂದ ಮತ್ತೆ ಈ ದೇವರುಗಳ ಜಾಗವನ್ನ ಕಬಳಿಸಿದಂಥದ್ದು ಅಥವಾ ದೇವರಿಗೆ ಅಪಚಾರಗಳನ್ನ ಮಾಡಿದಂಥದ್ದು. ಈ ಕೆಲವರು ನೋಡಿರ್ಬೋದೇ, ಈ ನಂಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಕಿತ್ತೆಸಿ ಆ ದೇವ್ರನ್ನ ಅಂತ ಹೇಳಿ ಇದ್ ಮಾಡಿರ್ತಾರೆ. ಅಥವಾ ಮನೆ ದೇವ್ರ ಫೋಟೋಗಳನ್ನ ತಗೊಂಡೋಗಿ ನನಗೆ ಏನೋ ಒಂದು ಕಷ್ಟ ಬಂದಿರ್ತದೆ ಅವರಿಗೆ, ಅದಕ್ಕೆ ದೇವ್ರ ಫೋಟೋ ಎಲ್ಲ ಹೋಗಿ ತೆಗ್ದಂಥದ್ದಾಗಿರ್ಬಹುದು, ಅಥವಾ ಧರ್ಮ ವಿರೋಧ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬಹುದು, ಅಥವಾ ಧರ್ಮ ವಿರೋಧ ಕೆಲಸಗಳನ್ನ ಮಾಡಿ ಆದ ನಂತರದಲ್ಲಿ ಇನ್ನೊಂದುಂಟು ಈ ದೇವರ ದೃಷ್ಟಿ ಬಂಧನಗಳನ್ನ ಮಾಡಿಸುವಂಥದ್ದು. ಈಗ ಯಾವುದೋ ಒಂದು ಕುಟುಂಬಕ್ಕೇನೋ ಕೆಟ್ಟದ್ ಮಾಡ್ಬೇಕಂತ ಇರ್ತದೆ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆ ದೇವರ ದೃಷ್ಟಿಯನ್ನೆಲ್ಲ ಬಂಧನ ಮಾಡುವಂಥದ್ದು ಇರ್ತದೆ. ಅಥವಾ ದೇವರ ಸ್ಥಳಗಳನ್ನ
ದೇವರ ಸ್ಥಳಗಳಲ್ಲಿ ಏನೂ ಸಮಸ್ಯೆ ಇಲ್ದಲೆ ಆ ದೇವಸ್ಥಾನವನ್ನು ಬದಲಾವಣೆ ಮಾಡುವಂಥದ್ದು. ಕೆಲವು ಹೈವೇ ರೋಡ್ಗಳಲ್ಲಿ ನೀವು ನೋಡಿರ್ಬೋದು, ತುಂಬ ಹಿಂದಿನ ಕಾಲದಲ್ಲೆಲ್ಲ ಇಲ್ಲಪ್ಪ ಇಲ್ಲಿ ಹೈವೇ ಹೋಗ್ತಿದೆ, ಆ ದೇವರೇನೋ ಒಪ್ಪಲಿಲ್ಲಂತೆ, ಹಾಗಾಗಿ ಹೈವೇನ ಆ ಕಡೆ ಹಾಕಿದ್ರು ಅಂತೇಳಿ ಸುಮಾರು ಜನ ಕೇಳಿರ್ಬೋದು. ಇವೆಲ್ಲ ಯಾಕಾಗಿ ಅಂತ ಕೇಳಿದರೆ ಅದಕ್ಕೆ ನೋಡಿ, ಸರ್ಕಾರವೂ ಸಮೇತ ಯಾವುದೋ ಕೇರಳದಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಏನೇನೋ ಮಾಡುವಂಥ ಸಂದರ್ಭಗಳಲ್ಲಿ ಆ ಬಾಗಿಲು ತೆಗಿಲಿಕ್ಕಿಂತ ಮುಂಚೆ ಪ್ರಶ್ನಾಚಿಂತನೆಯನ್ನು ಮಾಡ್ತು. ಯಾಕಾಗಿ ಮಾಡ್ತು ಅಂತ ಕೇಳಿದರೆ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ನಮಗೆ ಆಧಾರ ಕೊಟ್ಟು ಹೇಳುವಂಥದ್ದು ಪ್ರಶ್ನಾಶಾಸ್ತ್ರ ಒಂದೇ. ಹಾಗಾಗಿಯೇ ಈ ದೇವತಾ ಸಾನ್ನಿಧ್ಯವನ್ನ ಚ್ಯುತಿಗೊಳಿಸುವಂಥ ಕೆಲಸವನ್ನು ಮಾಡುವಂಥದ್ದು, ಅಥವಾ ದೇವರ ಭಂಡಾರದ ಹಣವನ್ನು ಹೊಡೆಯುವಂಥದ್ದು, ಅಥವಾ ದೇವರ ಹೆಸರನ್ನು ಹೇಳಿಕೊಂಡು ಮೋಸಾದಿಗಳನ್ನು ಮಾಡುವಂಥದ್ದು, ಅಂಥವರಿಗೆ ಏನಾಗ್ತದೆ, ಅಥವಾ ಧರ್ಮವನ್ನ ಸಂರಕ್ಷಣೆ ಮಾಡುವುದಲ್ಲ, ಧರ್ಮವನ್ನು ಹಾಳು ಮಾಡುವಂಥ ಕೆಲಸ ಮಾಡುವಂಥದ್ದು ಅಂತ ಹೇಳಿದರೆ ಇದೆಲ್ಲ ಮಹಾಪಾತಕಗಳು. ಮತ್ತೆ ಗೋವನ್ನ ಹೆಚ್ಚು ಇದು ಮಾಡುವಂಥದ್ದಂತೆ ವಧಿಸುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ಅವರಿಗೆ ಹುಟ್ಟುವಂತಹ ಮಕ್ಕಳು ಮನೋವಿಕಾರವೂ ಆಗ್ಬೋದು, ಅಂಗವೈಕಲ್ಯವೂ ಆಗಬಹುದು, ದೇಹ ವಿಕಾರವೂ ಆಗ್ಬೋದು. ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಮಹೇಂದ್ರ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಹೇಂದ್ರ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ಬಾಗಲಕೋಟೆಯಿಂದ. ಓಕೆ, ಗುರೂಜಿ ಇದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ನಕ್ಷತ್ರ, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 2001 ಓಕೆ, 13 ಡಿಸೆಂಬರ್. ಸರಿ. ಸಮಯ ಸಂಜೆ 5:30. ಸರಿ, ಏನು ವಿಷಯ ಕೇಳಬೇಕಿತ್ತು? ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕೇಳಿಸ್ತಾ ಇದೆ ಗುರುಜಿ. ಹೇಳಿ. ಅದೇ ಮನೆಯಲ್ಲಿ ಒಂದು ಬೇರೆ ರೀತಿ ವಾತಾವರಣ ಅನ್ನೋದಿದೆ. ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯ ಅನ್ನೋದು ಆಗ್ತಾ ಇಲ್ಲ. ಒಂಥರ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಈ ರೀತಿ ಆಗ್ತಾ ಇದೆ. ಎಲ್ಲಿರೋದು ಮನೆ? ಬಾಗಲಕೋಟೆ. ಇಲ್ಲಿ ಒಂದು ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ದೇವರನ್ನ ಏನಾದರೂ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಏನಾದರೂ ಇತ್ತಾ? ಈಗಲೂ ಇದೆ. ಅದು ಸ್ವಲ್ಪ ಹಾಳಾಗಿರುವಂಥದ್ದು, ಪೂಜೆ ಎಲ್ಲ ನಿಂತು ಹೋಗಿರುವಂಥದ್ದು ಏನಾರು ಆಗಿದೆಯಾ ಅದಕ್ಕೆ? ಅಂತಂದ್ರೆ ಹಳೆ ಬಿಲ್ಡಿಂಗು ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀವಿ, ಕಟ್ಟಿಲ್ಲ ಇನ್ನ. ಇಲ್ಲಿ ನೋಡಿ, ಒಂದು ನೀವಿರುವಂಥ ಕ್ಷೇತ್ರದಲ್ಲಿ ನೀವು ಎಲ್ಲಿ ಇದ್ದೀರಾ, ನೀವಿರುವಂಥ ಕ್ಷೇತ್ರದಲ್ಲಿ ಗ್ರಾಮ ದೇವತೆಯಾಗಿಯೋ ಅಥವಾ ಅನಾದಿ ಕಾಲದಿಂದ ಸ್ವಲ್ಪ ಆರಾಧನೆ ಪಡ್ಕೊಂಡು ಬಂದಂಥ ಒಂದು ದೇವರನ್ನುವಂಥದ್ದು ಜೀರ್ಣೋದ್ಧಾರ ಆಗದಲೆ ಅಥವಾ ಪೂಜೆ ಪುನಸ್ಕಾರಾದಿಗಳು ಇಲ್ದಲೆ ನಿಂತಿರುವಂಥ ಲಕ್ಷಣಗಳಿದೆ. ಆ ದೇವತಾ ಸಂಚಾರ ಅನ್ನುವಂಥದ್ದು ಒಂದು ಕಡೆ ನೋಡೋದಾದ್ರೆ ಇಲ್ಲಿ ಜಾತಕ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳಿಲ್ಲ. ಕೆಲವೊಂದೆಲ್ಲ ಏನು ಅಂತ ಕೇಳಿದ್ರೆ ಸೋಂಬೇರಿತನ ಅನ್ನುವಂಥದ್ದಾಗಿರ್ಬೋದು, ಅಥವಾ ಸ್ವಯಂಕೃತ ಅಪರಾಧಗಳು ಅಂತ ಹೇಳಿದರೆ ಅಷ್ಟು ಕೆಲಸವನ್ನು ಯಾಕೆ ಮಾಡ್ತಾರೆ, ಕೆಲವೊಂದೆಲ್ಲ ನಿಮ್ಮ ಜೀವನ ಬದಲಾವಣೆ ಆಗುವಂಥ ಸಮಯಗಳು ಬಂದರೂ ಸಮೇತ ಅದನ್ನು ನಿಮ್ಮನ್ನು ಸರಿಯಾಗಿ ಅದನ್ನು ಬಳಸ್ಕೊಳ್ಳಿಕ್ಕಾಗದೆ ನಿಮ್ಮ ಕೈಯನ್ನು ತುಂಬ ದೊಡ್ಡ ದೊಡ್ಡ ಆಪರ್ಚುನಿಟಿಗಳೆಲ್ಲ ಬಿಟ್ಟೋದಂಥ ಲಕ್ಷಣಗಳಿದೆ. ಯಾವುದೋ ಒಂದು ಉನ್ನತ ಮಟ್ಟದ ಕೆಲಸ ನಿಮ್ಮ ತನಕ ಬಂದ್ರೂ ಅದು ಬೇಡ ಅಂತ ಬಿಟ್ಟು ನೋಡಿದರೆ ಆಮೇಲೆ ಒಳ್ಳೆ ಕೆಲಸ ಅದಕ್ಕೆ ಹೋಗಿದ್ರೆ ಆಗ್ತಿತ್ತು ಅನ್ನುವಂಥ ಸ್ಥಿತಿಗತಿಗಳೆಲ್ಲ ಆಗಿದೆ. ಮತ್ತೆ ಮನೆಯಲ್ಲೇನು ಅಂತ ಕೇಳಿದರೆ ನಿಶಕ್ತಿ ಆಗ್ತಿರುವಂಥದ್ದು, ಪೂರ್ವಾಭಿಮುಖವಾಗಿರುವಂಥ ಮನೆಯ ಸದ್ಯದ ಪರಿಸ್ಥಿತಿಗೆ ಆ ದೇವಿಯ ಅಂದರೆ ನೀವು ಎಲ್ಲಿ ವಾಸ ಮಾಡ್ತೀರಿ ಆ ಗ್ರಾಮ ದೇವತೆಗೆ ಸ್ವಲ್ಪ ಸೇವೆಯನ್ನು ಕೊಡಿ. ಸ್ವಲ್ಪ ನಿಮ್ಮನೆಲ್ಲ ದೇವರ ಆರಾಧನೆ ಎಲ್ಲ ಸ್ವಲ್ಪ ಕಮ್ಮಿ ಇರುವಂಥದ್ದು, ಕುಲದೇವರೆಲ್ಲ ಸ್ವಲ್ಪ ಶಾಪಕೋಪಗಳಿದೆ. ಇದು ಎಲ್ಲದನ್ನು ಒಂದು ಇಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯದ ಪರಿಸ್ಥಿತಿಗೆ ಗ್ರಾಮ ದೇವತೆಗೆ ಅಭಿಷೇಕಾದಿಗಳನ್ನು ಅಥವಾ ನೈವೇದ್ಯ ಸೇವಾದಿಗಳನ್ನು ಕೊಡ್ತಾ ಬನ್ನಿ, ಅನುಕೂಲತೆ ಆಗ್ತದೆ. ಆಯ್ತಾ? ಶುಭವಾಗಿ. ಓಕೆ, ಧನ್ಯವಾದಗಳು ಮಹೇಂದ್ರ ಕರೆ ಮಾಡಿದ್ದಕ್ಕಾಗಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಅಪಘಾತಗಳು ಆಗುವಂತ ಸಂದರ್ಭದಲ್ಲಿ ಪುಟ್ಟ ಮಕ್ಕಳಿಗೆ ಏನೂ ಆಗೋದಿಲ್ಲ, ಆದ್ರೆ ಹಿರಿಯರಿಗೆ ಮಾತ್ರ ಏನಾದರೂ ಸಮಸ್ಯೆ ಆಗತ್ತೆ. ಇನ್ನು ಕೆಲವೊಂದು ಘಟನೆಗಳಲ್ಲಿ ಆ ಪುಟ್ಟ ಮಕ್ಕಳು ಹುಟ್ಟಿದಂತಹ ಸ್ವಲ್ಪ ದಿನ ಆದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಆ ಮಕ್ಕಳು ಅಪಘಾತಕ್ಕೆ ತುತ್ತಾಗ್ತಾರೆ. ಇದಕ್ಕೆ ಏನಾದರೂ ಜಾತಕದ ದೋಷ ಕಾರಣ ಆಗತ್ತಾ ಗುರುಗಳು? ಅದೇ ಹೇಳಿದ್ನಲ್ಲ, ಒಂದು ದಂಪತಿ ಸಮೇತ ಮರಣ, ಇದರಲ್ಲಿ ತುಂಬಾ ನೋವಾಗುವಂಥದ್ದು ಕೆಲವೊಂದು ಅವರವ್ರ ಪಾಪಕರ್ಮಗಳಿಗೆ ಅನುಗುಣವಾಗಿ ಇವೆಲ್ಲ ಸಮಸ್ಯೆಗಳು ಬರುವಂಥದ್ದು. ದಂಪತಿ ಸಹಿತ ಶಿಶು ಮರಣ ಅಥವಾ ತಾಯಿ ಸಹಿತವಾಗಿ ಶಿಶು ಮರಣ,
ಹೊಟ್ಟೆಯಲ್ಲಿಯೇ ಮರಣ ಹೊಂದುವಂಥದ್ದು, ಅಥವಾ ಹುಟ್ಟಿ ಒಂದು 6 ತಿಂಗಳಿಗೆ ಮರಣ ಹೊಂದುವಂಥದ್ದು. ಇವೆಲ್ಲವೂ ಯಾಕಾಗಿ ಅಂತ ಕೇಳಿದ್ರೆ, ಅವ್ರ ತಂದೆ ತಾಯಿ ಏನೋ, ಈಗ ಕೆಲವ್ರು ಹೇಳ್ಬೋದು ಆ ಥರದ್ದು ಹುಟ್ಟಿದ್ರು ಅಂದ್ರೆ ಅವ್ರ ತಂದೆ ತಾಯಿ ಏನ್ ಪಾಪ ಮಾಡಿದ್ರೇನೋ ಅದಕ್ಕೆ ಆ ಮಕ್ಕಳು ಹುಟ್ಟಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೆಲವೊಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳೇನು ಅಂತ ಕೇಳಿದ್ರೆ, ಜನ್ಮ, ಅನುಜನ್ಮ, ತ್ರಿಜನ್ಮ ಅನ್ನುವಂಥ 3 ವಿಷಯಗಳು. ಜನ್ಮ ಅಂತ ಹೇಳಿದ್ರೆ ಅವರ ತಂದೆ ತಾಯಿಯರ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳು. ಅನುಜನ್ಮ ಅಂತ ಹೇಳಿದ್ರೆ ಅವರ ಕುಟುಂಬದವರು ಮಾಡಿದಂಥದ್ದು. ತ್ರಿಜನ್ಮ ಅಂತ ಹೇಳಿದ್ರೆ 3 ಜನ್ಮಗಳಲ್ಲಿ ಮಾಡಿದಂಥ ಪಾಪಕರ್ಮಗಳು ಗಣನೆಗೆ ಬರ್ತದೆ. ಕೇವಲ ಅವ್ರ ಕುಟುಂಬದ್ದೊಂದೇ ನಾವು ತೆಗೆದುಕೊಳ್ಳಿಕ್ಕೆ ಬರಲ್ಲ. ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತ ಹೇಳಿ ಈ 3 ಆಯಾಮದಲ್ಲಿ ನೋಡಿ ಭಗವಂತ ಏನು ಅಂತ ಕೇಳಿದ್ರೆ ಯಾವ ಯೋನಿಯಲ್ಲಿ ಹುಟ್ಟಬೇಕು ಅಂತ ಹೇಳಿ. ಯಾಕಂದ್ರೆ ಸಹಸ್ರಾರು ಯೋನಿಗಳಲ್ಲಿ ಭಗವಂತ ಫಸ್ಟ್ ನಮ್ಮನ್ನು ಹುಟ್ಟಿಸ್ತಾನಂತೆ, ಸೊಳ್ಳೆಯಾಗಿಯೂ ಹುಟ್ಟಿಸ್ತಾನಂತೆ. ಕೊನೆಯದಾಗಿ ಹುಟ್ಟುವಂಥದ್ದು ಯಾವುದು? ಮನುಷ್ಯ ಜನ್ಮ ಅನ್ನುವಂಥದ್ದು ಕೊಡೋದು. ಅಲ್ಲಿ ತನಕನೂ ಸಮೇತ ಒಂದು ಸೊಳ್ಳೆ ಆಗೋದು, ಒಂದು 2 ದಿನ ಬದುಕೋದು, ಮತ್ತೆ ಮರಣವನ್ನು ಹೊಂದೋದು, ಅಲ್ಲೆಲ್ಲ ಅನುಭವಿಸಿರ್ತಾರಂತೆ. ಅಂದ್ರೆ ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳಿಗೆ ಈ ಹಲವಾರು ಯೋನಿಗಳಲ್ಲಿ ಹುಟ್ಟಿ ಆ ಮರಣವನ್ನು ಹೊಂದಿದ್ರ ಮೇಲೆ ಮನುಷ್ಯ ಜನ್ಮ ಅನ್ನುವಂಥದ್ದು ಕೊಡೋದು. ಹಾಗಾಗಿ ಆ ಮನುಷ್ಯ ಜನ್ಮದಲ್ಲೂ ಅವನ ಪಾಪಕರ್ಮಗಳನ್ನು ಅನುಭವಿಸ್ಬೇಕು ಅಂತಿದೆ. ಆದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ನಾವು ಹಿಂದಿನ ಜನ್ಮದಲ್ಲಿ ಏನು ಸಣ್ಣ ಸಣ್ಣ ಪುಟ್ಟ ಪಾಪಕರ್ಮಗಳನ್ನು ಮಾಡಿರ್ತೇವೆ, ಈ ಬೇರೆ ಎಲ್ಲ ಪ್ರಾಣಿಗಳು, ಸಕಲ ಚರಾಚರಗಳಲ್ಲಿಯೂ ಒಂದೊಂದು ಜೀವಿ ಆದವನು ಹುಟ್ಟುತ್ತಾನಂತೆ. ಸೊಳ್ಳೆ ಆಗಿ ಹುಟ್ಟಿ ಅದಾದ ನಂತರದಲ್ಲಿ ನಾಯಿಯಾಗಿ ಹುಟ್ಟೋದು ಎಲ್ಲದ ಆದ್ರ ಮೇಲೆ ಕೊನೆ ಹಂತ ಯಾವುದು ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಅನ್ನುವಂಥದ್ದು. ಹಾಗಾಗಿ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದಾಗ ಅವನಿಗೆ ಯೋಚನಾ ಶಕ್ತಿ ಅನ್ನುವಂಥದ್ದು ಬರ್ತದೆ. ಅದಾದ್ರ ಮೇಲೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂಥ ಯೋಗಗಳು ಬರ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಸಂತಾನದ ಮಾಡಿಕೊಂಡು ತನ್ನ ವಂಶವನ್ನ ಉದ್ಧಾರ ಮಾಡುವಂಥ ಕೆಲಸಗಳಾಗ್ತದೆ. ಇದೆಲ್ಲ ಯಾವಾಗ ಆಗೋದು ಅಂತ ಕೇಳಿದ್ರೆ ಮನುಷ್ಯ ಆ ಒಂದು ಆತ್ಮಕ್ಕೆ ದೇಹದ ಚಿಂತನೆ ಅನ್ನುವಂಥದ್ದು ಬಂದಾಗ ಆಗ್ತದೆ. ಆ ದೇಹದ ಚಿಂತನೆಯಲ್ಲಿ ಸಂತಾನ ಸಮಸ್ಯೆಗಳು ಯಾವಾಗ ಬರುವುದು ಅಂತ ಕೇಳಿದ್ರೆ ಜನ್ಮಾಂತರವಾಗಿರ್ತಕ್ಕಂಥ ದೋಷಗಳು ಸಮೇತ ಇಲ್ಲಿ ತೊಂದರೆಗಳನ್ನು ಕೊಡ್ತದೆ. ಹಾಗಾಗಿ ಜನ್ಮಾಂತರದ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋದಂಥದ್ದು. ಈ ಜನ್ಮಾಂತರದ ದೋಷಗಳಿದ್ದಾಗಲೂ ಅಷ್ಟೇ, ವಿವಾಹ ಪ್ರತಿಬಂಧಕಗಳಿದ್ದಾಗ ಕುಂಭ ವಿವಾಹಾದಿಗಳನ್ನು ಹೇಗೆ ಮಾಡ್ತೇವೆಯೋ, ಈ ಸರ್ಪ ಸಂಬಂಧಿತ ಸಂತಾನ ಸಂಬಂಧಿತವಾಗಿರ್ತಕ್ಕಂಥ ದೋಷಾದಿಗಳು ಬಂದಾಗ ಯಾವ ಗ್ರಹಗಳ ವಿಷಯ ಉಂಟು ಅನ್ನುವಂಥದ್ದು ಅದು ನೋಡಿಕೊಂಡು ಅದು ದೈವಿಕವಾಗಿ ನಾವು ಪರಿಹಾರ ಮಾಡಬೇಕಾ ಅಥವಾ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಬೇಕಾ ಅನ್ನುವಂಥದ್ದು ನೋಡಿಕೊಂಡು ನಾವು ಅದಕ್ಕೆ ವಿಚಾರಗಳನ್ನು ಕೊಡಬೇಕಾಗ್ತದೆ. ಈ ದೈವಿಕ ಅಂಶ ಅನ್ನುವಂಥದ್ದೇ, ಈ ಜಾತಕಗಳ ದೋಷ ಅನ್ನುವಂಥದ್ದೇ ಅತಿಯಾಗಿತ್ತು ಅಂತಾದರೆ ಈ ವೈದ್ಯಕೀಯ ಚಿಕಿತ್ಸೆಗಳು ಕೊಟ್ಟರೂ ಸಮೇತ ಏನೋ ಅವ್ರಿಗೆ ಫಲ ಕೊಡೋದಿಲ್ಲ. ಕೆಲವರು ನಾವು ಹೇಳುವಂಥದ್ದನ್ನು ಕೇಳಿರ್ತೇವೆ, ಮುಂಚೆ ಸುಮಾರು ಡಾಕ್ಟರ್ ಹತ್ರ ಹೋಗಿದ್ವಿ, ಪೂಜೆ ಆಗಿ ಹೋದ್ರ ಮೇಲೆ ನಮಗೆ ಸ್ವಲ್ಪ ಅನುಕೂಲ ಆಯಿತು ಅಂತ. ಅದು ಯಾಕಾಗಿ ಅಂತ ಕೇಳಿದರೆ ಸಂತಾನ ಪ್ರತಿಬಂಧಕಕ್ಕೆ ಈ ಒಂದು ಗ್ರಹಸ್ಥಿತಿಗಳ ಕಾರಣ ಆಗಿರೋದ್ರಿಂದ ನಾವು ಇದನ್ನು ತೃಪ್ತಿ ಮಾಡಿಬಿಟ್ವಿ ಅಂದರೆ ಇಲ್ಲಿ ಸಂತಾನ ಪ್ರತಿಬಂಧಕ ಅಂತ ಹೇಳಿದರೆ ಅದಕ್ಕೆ ತೊಂದರೆ ಕೊಡಲಿಕ್ಕೆ ಯಾವ ಗ್ರಹನೂ ಇರೋದಿಲ್ಲ. ಹಾಗಾಗಿ ಆ ದೋಷಾದಿಗಳನ್ನು ನಾವು ಮೊದಲು ಪರಿಹಾರ ಮಾಡ್ಕೊಂಡು ನಂತರದಲ್ಲಿ ಈ ಪ್ರಾಯಶ್ಚಿತ ವಿಚಾರಗಳಿಗೆ ಅಥವಾ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಕೆಲವರು ಇರ್ತಾರೆ, ದೇವರೇ ಇಲ್ಲ ಅನ್ನೋರಿಗೆ ಅದಕ್ಕೆ ನಾವೇನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನಂಬುವವರಿಗೆ ನಾವು ಈ ಎಲ್ಲ ಆಯಾಮಗಳಲ್ಲಿ ಚಿಂತನೆ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತು ಸಂತಾನದ ವಿಚಾರಗಳನ್ನು ತೆಗೆದುಕೊಂಡಂಥದ್ದು. ಓಕೆ ಗುರೂಜಿ, ಇನ್ನು ಸಂತಾನ ಪ್ರಾಪ್ತಿಯ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂತಾನ ಪ್ರಾಪ್ತಿಗೆ ಏನು ಮಾಡಬೇಕು, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳು ಏನು ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.